ಹಳ್ಳದಲ್ಲಿ ಏಕಾಏಕಿ ಹಿರೇಹಳ್ಳ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಹಳ್ಳದಲ್ಲಿ ವ್ಯಕ್ತಿಯೊಬ್ಬರು ಸಿಲುಕೊಂಡಿದ್ರು. ಬಹಿರ್ದೆಸೆಗೆ ತೆರಳಿದಂತಹ ವ್ಯಕ್ತಿ ಪರದಾಡಿದ್ರು. ಜೀವಕ್ಕೋಸ್ಕರ ಅಂಗಲಾಚುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು. ನೀರು ಹೆಚ್ಚಾಗಿದ್ರಿಂದ ಹಳ್ಳದಲ್ಲೇ ಆ ವ್ಯಕ್ತಿ ಸಿಲುಕೊಂಡಿದ್ರು. ಹಳ್ಳದಿಂದ ಹೊರಬರಲಾಗದೆ ನಿಂಗಪ್ಪ ಪರದಾಡಿದ್ದಾರೆ. ವ್ಯಕ್ತಿಯ ರಕ್ಷಣೆಗೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟರು. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ವ್ಯಕ್ತಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ. ಬಹಿರ್ದೆಸೆಗೆ ಬಂದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಏಕಾಏಕಿ ನೀರಿನ ಹರಿವು ಹೆಚ್ಚಾಗಿದೆ. ಈ ಕಡೆ ಬರೋದಕ್ಕೂ ಆಗೋದಿಲ್ಲ, ಅಲ್ಲೇ ಸುರಕ್ಷಿತವಾಗಿ ಇರೋದಕ್ಕೂ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಂಗಪ್ಪ ಇದ್ದಾಗ ತಕ್ಷಣವೇ ಕಂಡಂತಹ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ನಿಂಗಪ್ಪನನ್ನ ರಕ್ಷಣೆ ಮಾಡುವುದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಅಲ್ಲಿನ ಚಿತ್ರಣ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿ ಅದನ್ನ ರಕ್ಷಿಸಿದ್ದಾರೆ ಕೂಡ. ಸ್ಥಳೀಯರೆಲ್ಲ ಯಾವ ರೀತಿಯಾಗಿ ದೌಡಾಯಿಸಿದ್ರು ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಕೂಡ ಬಂದಿದ್ರು. ಈ ಭಾಗದಲ್ಲಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇತ್ತು. ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಮನೆ ಮಠ ಕಳ್ಕೊತಿದ್ದಾರೆ ಜನ, ಪ್ರಾಣಹಾನಿ ಆಗ್ತಾ ಇದೆ. ಈ ನಡುವೆ ನಿಂಗಪ್ಪ ಬಹಿರ್ದೆಸೆಗೆ ಹೋದಾಗ ನೀರಿನ ರಭಸಕ್ಕೆ ಸಿಲುಕಿ ಒದ್ದಾಡಿದ್ದಾರೆ. ತಕ್ಷಣವೇ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಅವರನ್ನ ರಕ್ಷಿಸಲಾಗಿದೆ ಕೂಡ. ರಬ್ಬರ್ ಬೋಟ್ ಅನ್ನ ಬಳಸಿ ಅವರನ್ನ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕರೆತರಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್. ಶಿವಕುಮಾರ್ ಪತ್ತಾರ್, ಈ ರೀತಿ ಸಿಲುಕಿ ಎಷ್ಟು ಗಂಟೆಗಳಾಗಿತ್ತು, ನಂತರದಲ್ಲಿ ಹೇಗೆ ಕಾರ್ಯಾಚರಣೆ ನಡೀತು ಅಂತ? ಈ ಓಜನಹಳ್ಳಿ ಗ್ರಾಮದಲ್ಲಿ ಈತ ನಿಂಗಪ್ಪನ ವ್ಯಕ್ತಿ ಹಳ್ಳದಿಂದ ಆ ಕಡೆ ಹಳ್ಳ ಅಂದ್ರೆ ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಬಹಿರ್ದೆಸೆಗೆ ತೆರಳಿರ್ತಾನೆ. ಆ ಸಮಯದಲ್ಲಿ ಈ ಒಂದು ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿ ಇರ್ತಕ್ಕಂಥ ಹಿರೇಹಳ್ಳ ಡ್ಯಾಮ್ ಏನಿದೆ, ಆ ಡ್ಯಾಮ್ ನಿಂದ ನೀರು ಬಿಡುಗಡೆ ಆಗುತ್ತೆ. ಅಂದ್ರೆ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕಳೆದ ಮೂರುಗಳಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಹಿರೇಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಬಂದಿದೆ. ನೀರು ಬಂದ ಹಿನ್ನೆಲೆಯಲ್ಲಿ ಏಕಾಏಕಿ ನೀರನ್ನ ಹಳ್ಳದ ಮುಖಾಂತರ ಕಾಲುವೆಗಳಿಗೆ ನೀರನ್ನ ಬಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈತ ಬಹಿರ್ದೆಸೆಗೆ ಬೆಳಗ್ಗೆ 8:00 ತೆರಳಿರ್ತಾನೆ. ಆದ್ರೆ ಈತ ಬಹಿರ್ದೆಸೆಗೆ ತೆರಳಿದ ಸಂದರ್ಭದಲ್ಲಿ ಏಕಾಏಕಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಈತನಿಗೆ ಹಳ್ಳ ದಾಟಕ್ಕೆ ಆಗಲಿಲ್ಲ. ಆ ಸಮಯದಲ್ಲಿ ಮತ್ತೆ ಈ ವಿಷಯ ಗ್ರಾಮಸ್ಥರಿಗೆ ತಿಳಿಯುತ್ತೆ. ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಅಲ್ಲಿ ಬಂದು 2 ಗಂಟೆ ಸರಿಸುಮಾರು 2 ಗಂಟೆ ಕಾಯುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ತಂದಿರತಕ್ಕಂತಹ ಬೋಟ್ ಜಲ್ದಿ ಆರಂಭವಾಗಲ್ಲ, ಅದು ಸ್ವಲ್ಪ ದುರಸ್ತಿ ಇರುತ್ತೆ. ಹೀಗಾಗಿ ಅವರು ಕೂಡ 2 ಗಂಟೆ ಕಾಯ್ತಾರೆ. ಈಗ ಸದ್ಯ ನಿಂಗಪ್ಪನನ್ನ ಹಳ್ಳದಿಂದ ರಕ್ಷಣೆ ಮಾಡಿಕೊಂಡು ಕರ್ಕೊಂಡ್ ಬಂದಿರತಕ್ಕಂಥದ್ದು. ಧನ್ಯವಾದ ಶಿವಕುಮಾರ್, ತಮ್ಮ ಮಾಹಿತಿಗಾಗಿ.